ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸಹ ವೆಲ್ಕಮನ್ನು ಹೇಳ್ತಾ, ಇವತ್ತು ಮ್ಯಾಂಗೋಸ್ ಇತ್ತಲ್ವ, ಯೂಸ್ ಮಾಡ್ಕೊಂಡು ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಐಸ್ ಕ್ರೀಮನ್ನು ಮಾಡ್ತಾಯಿದ್ದೆ, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿಯಾಗಿ ಐಸ್ ಕ್ರೀಮ್ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದೆರಡು ಮ್ಯಾಂಗೋಸನ್ನು ತಗೊಂಡಿದ್ದೀನಿ, ಹಾಗೆ ಮಿಲ್ಕ್ ಮೇಡನ್ನು ತಗೊಂಡಿದ್ದೀನಿ. ನಾನು ಬಾಟಲನ್ನು ತಗೊಂಡಿಲ್ಲ, ಸಣ್ಣ ಪ್ಯಾಕೆಟೇ ಸಾಕಾಗುತ್ತೆ. ಸೊ ಹಾಗಾಗಿ ಅದನ್ನು ತಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ಶುಗರನ್ನು ತಗೊಂಡಿದ್ದೀನಿ. ಹಾಗೆ ಒಂದು 1/2 ಲೀಟ್ರಷ್ಟು ಮಿಲ್ಕನ್ನು ತಗೊಂಡಿದ್ದೀನಿ. ಮ್ಯಾಂಗೋ ಐಸ್ ಕ್ರೀಮ್ ಆಗಿರೋದ್ರಿಂದ ಮ್ಯಾಂಗೋ ಎಸೆನ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನಿಲ್ಲಿ ಪೈನಾಪಲ್ ಎಸೆನ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರೂ ಆಗುತ್ತೆ, ಇಲ್ಲ ಅಂದ್ರೂ ಆಗುತ್ತೆ, ಬಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಯೂಸ್ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ಮೊದಲಿಗೆ ನಾನು ಮ್ಯಾಂಗೋಸ್ ಎಲ್ಲ ಕಟ್ ಮಾಡ್ಕೊಳ್ಳೋಕೆ ಮೊದಲೇ ಇಲ್ಲಿ ನಾನು ಈ ಮಿಲ್ಕನ್ನು ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ಇದು ಸ್ವಲ್ಪ ತಣ್ಣಗಾಗಬೇಕಲ್ವ. ಅದಾದ ನಂತರ ಇದನ್ನು ರೆಡಿ ಮಾಡ್ಕೊಂಡು ನಂತರ ಬೇಕಂದರೆ ನಾವು ಮ್ಯಾಂಗೋ ಪಲ್ಪ್ ಎಲ್ಲನೂ ಸಹ ತೆಗೆದು ರೆಡಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಮೊದಲಿಗೆ 1/2 ಲೀಟ್ರಷ್ಟು ಹಾಲನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚೂರು ಎತ್ತಿಟ್ಕೊಳ್ತಾ ಇದ್ದೀನಿ, ರುಬ್ಬುವಂಥ ಸಂದರ್ಭದಲ್ಲಿ ಏನಾದರೂ ಬೇಕಾಗುತ್ತೇನೋ ಅಂತೇಳಿ. ಯಾಕಂತ ಹೇಳಿದ್ರೆ ಮ್ಯಾಂಗೋ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಹಾಕ್ತಾನೆ ಇರುತ್ತಲ್ಲ, ಒಂದು ಸ್ವಲ್ಪ ಏನಾದರೂ ಬೇಕಿದ್ರೆ ಅಂಥೇಳಿ ಒಂದು 1/2 ಗ್ಲಾಸ್ ಅಷ್ಟು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನು ಕಾಯಿಸ್ಬಿಟ್ಟು ಬೇಕಾದ್ರೂ ಎತ್ತಿಟ್ಕೊಳ್ಬೋದು, ಬಿಸಿ ಆಗುತ್ತಲ್ವ. ಆ ಒಂದು ಟೈಮಲ್ಲಿ ಒಂದು 1/2 ಲೀಟ್ರ್ ಸಪ್ರೇಟು, ಒಂದು 1/2 ಗ್ಲಾಸು ಸಪ್ರೇಟ್ ತೆಗೆದಿಟ್ಕೋಬೋದು. ನಾನು ಫಸ್ಟೇ ಒಂಚೂರು ತೆಗೆದಿಟ್ಕೊಳ್ತಾ ಇದ್ದೀನಿ. ಶುಗರು ಅಷ್ಟೇ, ಮ್ಯಾಂಗೋಸು ಅದೆಲ್ಲ ತುಂಬಾ ಸ್ವೀಟ್ ಇರುತ್ತಲ್ವ, ಹಾಗಾಗಿ ಅದನ್ನು ಸಹ ಫಸ್ಟೇ ಜಾಸ್ತಿ ಆಗ್ತಕ್ಕಂಥದ್ದು ಏನು ಬೇಡ. ಸ್ವಲ್ಪನೇ ಹಾಕ್ಕೊಂಡು ನಿಧಾನಕ್ಕೆ ಅದನ್ನು ಗಟ್ಟಿಯಾಗುವಷ್ಟು ನಾವು ಏನು ಮಾಡ್ತಾ ಇರಬೇಕು, ಚೆಕ್ ಮಾಡ್ಕೊಳ್ತಾ ಇರಬೇಕು, ಕುದಿಸ್ತಾ ಇರಬೇಕು. ಈ ರೀತಿಯಾಗಿ ಇದು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದಾಗ ನಾನು ಮಿಲ್ಕ್ ಮೇಡನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮನ್ನು ಇದ್ರ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆ ಥರ ಕ್ರೀಮ್ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮಿಲ್ಕ್ ಪೌಡ್ರ್ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಮಿಲ್ಕನ್ನೇ ಗಟ್ಟಿ ಮಾಡಿ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬಿಟ್ಟು ಯೂಸ್ ಮಾಡ್ಕೋಬೋದು. ಅಂದರೆ ಇವಾಗ ನಾನು 1/2 ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ ಅಲ್ವಾ, ನಾವು ಯಾವುದೇ ಕ್ರೀಮನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ 1 ಲೀಟ್ರ್ ಹಾಲನ್ನು ತಗೋಬೇಕಾಗುತ್ತೆ. ಬಟ್ ಕ್ರೀಮೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಕ್ಕಂಥದ್ದು. ಇವಾಗ ಅದ್ರ ಜೊತೆ ಕೊನೆಯದಾಗಿ ನಾನು ಎಸೆನ್ಸನ್ನು ಸಹ ಸೇರಿಸ್ಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಅದು ತಣ್ಣಗಾಗುವಷ್ಟರಲ್ಲಿ ಇಲ್ಲಿ ಪಲ್ಪನ್ನು ಸಹ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು 2 ಮ್ಯಾಂಗೋಸನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿಲ್ಲ, ಜಸ್ಟ್ ಹಾಫ್ ಭಾಗವನ್ನು ಮಾತ್ರ ತಗೊಂಡಿದ್ದೀನಿ. ಅಂದರೆ ಕಂಪ್ಲೀಟ್ ಮ್ಯಾಂಗೋವನ್ನು ಯೂಸ್ ಮಾಡ್ಕೊಳ್ಳೋದಿದ್ರೆ 1/2 ಲೀಟ್ರಿಗೆ ದೊಡ್ಡದು ಮ್ಯಾಂಗೋ ಇದೆಯಲ್ವಾ, ಸೊ ಹಾಗಾಗಿ ಒಂದೇ ಸಾಕಾಗುತ್ತೆ. ಇವಾಗ ಅದನ್ನೆಲ್ಲನೂ ಸಹ ನೀಟಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಅದನ್ನು ತಗೊಂಡು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಮಿಲ್ಕನ್ನು, ತಣ್ಣಗಾಗಿತ್ತಲ್ವ, ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಶುಗರ್ ಈ ಟೈಮಲ್ಲಿ ಬೇಕಂತ ಹೇಳಿದ್ರೆ ನೋಡಿ ಸೇರಿಸ್ಕೋಬೋದು, ಜಾಸ್ತಿ ಶುಗರ್ ಅವಶ್ಯಕತೆ ಏನೂ ಇರೋದಿಲ್ಲ. ನಾನೊಂದು 1/2 ಗ್ಲಾಸಷ್ಟು 1/2 ಬೌಲಷ್ಟು ಹಾಕ್ಕೊಂಡಿದ್ದೆ ಅಲ್ವಾ, ಅಷ್ಟೇ ಹಾಕ್ಕೊಂಡಿರ್ತಕ್ಕಂಥದ್ದು. ಈಗ ಅದಷ್ಟನ್ನು ಸೇರಿಸ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ನೀಟಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಮೊದಲು ಕುಲ್ಫಿ ಮೌಲ್ಡ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ, ಬಟ್ ಯಾಕೋ ಬೇಡ ಅಂತ ಅನಿಸ್ತು. ಡೈರೆಕ್ಟು ಬಾಕ್ಸ್ಗೆ ಹಾಕೋಣ, ಹೇಗೆ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಕುಲ್ಫಿ ಮೌಲ್ಡ್ ಯಾವ ಥರ ಯೂಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಜಸ್ಟ್ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ. ಮನೇಲಿ ಆಲ್ರೆಡಿ ಯಾವುದಾದ್ರೂ ಐಸ್ ಕ್ರೀಮ್ ತಂದಿರ್ತಕ್ಕಂಥ ಬಾಕ್ಸ್ಗಳೆಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು. ನಂದು ಡೇಟ್ಸ್ ಬಾಕ್ಸ್ ಇತ್ತು, ಹಾಗಾಗಿ ಅದಕ್ಕೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ನಾನು ಯಾವಾಗ ಮಾಡಿದ್ರೂ ಸಹ ಇದರಲ್ಲೇ ಮಾಡ್ತಾ ಇರ್ತೀನಿ. ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡೆ. ಇಂಥದ್ದೇ ಅಂತ ಏನಿಲ್ಲ, ಯಾವುದು ಚೆನ್ನಾಗಿ ಅಂತ ಅನಿಸುತ್ತೋ, ಯಾವುದು ನೀಟಾಗಿ ಏರ್ ಟೈಟ್, ಅಂದರೆ ತುಂಬ ಲೂಸ್ ಎಲ್ಲ ಆದರೆ ಬೇಗ ಗಟ್ಟಿ ಆಗಲ್ಲ, ಮತ್ತು ಮೇಲೆಲ್ಲ ಕ್ರಿಸ್ಟಲ್ ಥರ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಎಲ್ಲ ಐಸ್ದೆಲ್ಲನೂ ಮೇಲೆ ಇರುತ್ತೆ, ನೀಟಾಗಿ ಐಸ್ ನಮಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಸ್ವಲ್ಪ ನೀಟಾಗಿ ಏರ್ ಟೈಟ್ ಕಂಟೈನರ್ಗೆ ಹಾಕೋಬೇಕು. ಇದ್ರ ಮೇಲೆ ಬೇಕಂದರೆ ಒಂದು ಕವರನ್ನು ಸಹ ಕ್ಲೋಸ್ ಮಾಡ್ಬೋದು, ಬಟ್ ಇದೇ ನನಗೆ ಕ್ಯಾಪು ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಾಕೋಸನ್ನು ಸಹ ಡಿಫ್ರೆಂಟಾಗಿರ್ತಕ್ಕಂಥದ್ದು ಸಿಗುತ್ತಲ್ವ, ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತಲ್ವ. ಈ ಥರದ್ದೇನೂ ಇಲ್ಲ ಅಂತ ಹೇಳಿದ್ರೆ ನಾವು ಇವಾಗ ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಅದನ್ನು ಸಹ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಸೇರಿಸ್ಕೋಬೋದು. ಎಲ್ಲವನ್ನು ಸೇರಿಸಿ ಫ್ರೀಝರಲ್ಲಿ ಇಟ್ಟರೆ ಆಯಿತು. ಇದು ನಾಳೆಗೆ ನಮಗೆ ರೆಡಿ ಆಗುತ್ತೆ, ಇವತ್ತಿಗೆ ಸದ್ಯಕ್ಕಂತೂ ಆಗೋದಿಲ್ಲ. ನಾನು ಈವ್ನಿಂಗ್ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ
ಅದು ನಾಳೆಗೇನೆ ಸಿಗ್ತಕ್ಕಂಥದ್ದು. ಏರ್ ಟೈಟ್ ಕಂಟೈನರ್ ಬಾಕ್ಸು ತುಂಬ ಗಟ್ಟಿಯಾಗಿ ಏನಿಲ್ಲ, ಸ್ವಲ್ಪ ಲೂಸ್ ಇದೆ ಅಂತ ಅನಿಸಿದ್ರೆ ನಾವು ಒಂದು 3-4 ಅವರ್ಸ್ಗೊಂದ್ಸಲ ಅದನ್ನು ಏನು ಮಾಡಬೇಕು, ಓಪನ್ ಮಾಡಿಬಿಟ್ಟು ಮತ್ತೆ ಸ್ಪೂನಲ್ಲಿ ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡಿ ಇಕ್ಬೇಕಿರುತ್ತೆ. ಬಟ್ ಅದರಲ್ಲಿ ಏನು ತೊಂದರೆ ಇಲ್ಲ, ನನಗೆ ಮೇಲೆ ಐಸ್ ಕ್ಯೂಬ್ಸ್ ಥರ ಏನೂ ಬರ್ತಾ ಇಲ್ಲ ಅಂತೆಲ್ಲ ಅನಿಸಿದ್ರೆ ನೀಟಾಗಿ ಅದೇ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ತೆಗೆದು ಇಟ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು, ಮಕ್ಳಿಗೂ ಸಹ ಟೈಮ್ ಆಗಿಬಿಟ್ಟಿತ್ತಲ್ವ, ಅಡುಗೆ ಮಾಡಿ ಊಟಕ್ಕೆ ಹಾಕ್ಬಿಟ್ಟು ಒಟ್ಟಿಗೆ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಹೊಸದು ಮಾಡ್ತೀವಿ ಅಂತ ಹೇಳಿದ್ರೆ ಅಥವಾ ಬೇರೆ ಮಾಡ್ತೀವಿ ಅಂದರೆ ಪಾತ್ರೆಗಳು ಎಲ್ಲನೂ ಜಾಸ್ತಿನೇ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ನಾನು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಹಾಗೆಯೇ ಅಡುಗೆ ಮನೆಯೆಲ್ಲ ಬಿಟ್ಟು ಮಲ್ಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊನೆ ತನಕನೂ ಸಹ ವಿಡಿಯೋವನ್ನು ನೋಡಿ. ಮಾರ್ನಿಂಗ್ ನಾನು ಐಸ್ ಕ್ರೀಮ್ ಹೇಗೆ ಬಂದಿತ್ತು, ಯಾವ ರೀತಿ ಸೆಟ್ ಆಗಿತ್ತು ಅನ್ನೋದನ್ನು ಸಹ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಪಾತ್ರೆಗಳನ್ನು ನೈಟ್ ಏನಾದರೂ ಇಟ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಏನಾಗುತ್ತೆ, ಅದು ಗಡಿಬಿಡಿ ಆಗುತ್ತೆ. ಯಾವುದಾದ್ರೂ ಟಿಫನ್ ಮಾಡಬೇಕು, ಏನೋ ಒಂದು ಪಾತ್ರೆ ಬೇಕಂತ ಅನ್ಸಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅವಾಗ ತಾನೇ ಫ್ರೆಶ್ ಆಗಿ ಎದ್ದಿರ್ತೀವಿ. ನಾವು ಈ ರೀತಿ ಕೆಲಸಗಳನ್ನೆಲ್ಲ ಇವಾಗ ಮುಗಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವುದೇ ರೀತಿಯಾದಂಥ ನಮಗೆ ಪರ್ಸ್ನಲ್ ಆಗಿ ಟೈಮ್ ಕೊಟ್ಕೊಳ್ಳೋಕ್ಕಾಗೋದಿಲ್ಲ. ಇವಾಗ ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ವಾಕಿಂಗ್ ಎಲ್ಲ ಹೋಗಿರ್ತೀನಲ್ವ, ಇದೆಲ್ಲ ಕೆಲಸಗಳು ಇವಾಗ ನೈಟೇನೆ ಇದೆಲ್ಲ ಮುಗಿಸಿದ್ರೆ ಒಂದು 2 ಅವರ್ 1 ಅವರ್ ಟೈಮ್ ಆದರೂ ತಗೊಂಡಿರುತ್ತೆ ಇದೆಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಅದಕ್ಕೆ 2 ಅವರ್ ಟೈಮನ್ನು ತಗೊಂಡ್ರೆ ನಮಗೆ ಪರ್ಸ್ನಲ್ ಆಗಿ ಕೊಟ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಟೈಮ್ ನಮಗೆ ಸಿಗೋದಿಲ್ಲ. ಹಾಗಾಗಿ ಏನು ಮಾಡ್ತೀನಿ, ಎಷ್ಟೊತ್ತಾದರೂ ಪರವಾಗಿಲ್ಲ, ಏನೇ ಕೆಲಸಗಳಿದ್ರೂ ಸಹ ನೈಟೇನೆ ಮುಗಿಸ್ಕೊಂಡು ಮಲ್ಕೊಳ್ತೀನಿ. ಸೊ ಒಂದು ರೀಸನ್ ಅದಾದರೆ, ಇನ್ನೊಂದು ರೀಸನ್ ಬಂದ್ಬಿಟ್ಟು ಯಾವಾಗಲೂ ಸಹ ಗಲೀಜು ಇರ್ತಕ್ಕಂಥದ್ದನ್ನೇ ಬಿಟ್ಟು ಎಲ್ಲ ಮಲಗಿದ್ರೆ ಮತ್ತು ಮನೇಲಿ ಜಿರಳೆನೂ ಸಹ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಕ್ಲೀನ್ ಮಾಡಿದ್ರು 1-2 ಜಿರಳೆಗಳು ಅಲ್ಲಲ್ಲಿ ಇದ್ದೇ ಇರುತ್ತೆ. ಮತ್ತು ನಾವು ಏನೋ ಕ್ಲೀನ್ ಮಾಡ್ದಿರ ಮಲಗಿಬಿಟ್ರೆ ಜಿರಳೆಗಳು ಸಹ ಹೆಚ್ಚಾಗ್ಬಿಡುತ್ತೆ. ಹಾಗೆಯೇ ಅಷ್ಟೊಂದು ಮನೆ ಫ್ರೆಶ್ ಅಂತಲೂ ಅನಿಸಲ್ಲ, ಮತ್ತು ಎಲ್ಲ ನೆಗೆಟಿವ್ ಎಲ್ಲ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಎಲ್ಲಿ ಜಸ್ಟ್ ಯಾವ ಟೈಮಲ್ಲಿ ಕ್ಲೀನ್ ಮಾಡಬೇಕಿರುತ್ತೋ ಎಲ್ಲ ಕೆಲಸಗಳಾದ ತಕ್ಷಣ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಸಿಂಕ್ ಏರಿಯಾನೂ ಸಹ ಎಲ್ಲವನ್ನು ಸಹ ಒಟ್ಟಿಗೆನೇ ಇವಾಗ ಒಂದು ಟೈಮ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಟಯರ್ಡ್ ಆಗಿದೆ ಅಂತ ಏನಾದರೂ ಹೇಳಿಬಿಟ್ಟು ಅದೇ ರೀತಿಯಾಗಿ ಮಲ್ಕೊಬಿಟ್ರೆ ಮತ್ತೆ ಬೆಳಗ್ಗೆ ಎದ್ದು ಇದೆಲ್ಲ ಫುಲ್ಲು ಟೆನ್ಷನ್ ಅಂತ ಅನಿಸ್ತಾ ಇರುತ್ತೆ. ಇನ್ ಕೇಸ್ ಏನಾದರೂ ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಇನ್ನೂ ಸಹ ಏನಾಗುತ್ತೆ, ಗಡಿಬಿಡಿ ಶುರು ಆಗುತ್ತೆ. ಮತ್ತು ಮಾರ್ನಿಂಗು ನಾವು ಯಾವ ರೀತಿಯಾಗಿ ನಮ್ಮ ದಿನವನ್ನು ಶುರು ಮಾಡ್ತೀವೋ ಆ ರೀತಿಯಾಗಿ ನಮ್ಮ ಪೂರ್ತಿ ದಿನವೂ ಸಹ ಇರುತ್ತೆ. ಹಾಗಾಗಿ ಎಷ್ಟು ಟಯರ್ಡ್ ಇದ್ದರೂ ಅಷ್ಟೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಟೇನೆ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಟು ಮುಗಿಸಿದ್ದಾಯಿತು. ನೈಟ್ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಳ್ಳೋಣ ಅಂಥೇಳಿ ಊಟ ಆದಮೇಲೆ ಕುಡಿತಕ್ಕಂಥದ್ದು ಒಂದು ಅಭ್ಯಾಸ. ಇದು ಆಲ್ರೆಡಿ ನಾನು ಪೌಡರ್ ಬಗ್ಗೆ ನಿಮಗೆ ಒಂದು ವಿಡಿಯೋವನ್ನು ಮಾಡಿದ್ದೆ, ಡಿಟಾಕ್ಸ್ ಪೌಡರ್ ಬಗ್ಗೆ. ಆ ಒಂದು ಪೌಡರನ್ನು ಯೂಸ್ ಮಾಡಿಕೊಂಡು ಒಂದು ಡಿಟಾಕ್ಸ್ ವಾಟರನ್ನು ಮಾಡ್ಕೊಳ್ತಾ ಇದ್ದೀನಿ. ಊಟ ಆದಮೇಲೆ 1 ಅವರ್ ಅಥವಾ 2 ಅವರ್ ಬಿಟ್ಟು ಏನು ಮಾಡ್ತೀನಿ, ಈ ಒಂದು ಡಿಟಾಕ್ಸ್ ವಾಟರನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೆಮನನ್ನು ಸಹ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಏನೂ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ 1 ಗ್ಲಾಸು ಬಿಸಿನೀರು ಕುಡಿದ್ರೂ ಪರವಾಗಿಲ್ಲ. ಊಟ ಎಲ್ಲ ತಿಂದಿರ್ತೀವಲ್ವ, ಅದು ಚೆನ್ನಾಗಿ ಜೀರ್ಣ ಆಗಬೇಕಂತ ಹೇಳ್ಬಿಟ್ಟು 1 ಲೋಟ ಬಿಸಿನೀರು ತಗೊಳ್ತಕ್ಕಂಥದ್ದು ಅಥವಾ ಈ ರೀತಿಯಾಗಿ ಒಂದು ಡಿಟಾಕ್ಸ್ ವಾಟರ್ ತಗೊಳ್ಳೋದು ಏನಾದರೂ ಒಂದನ್ನು ಮಾಡ್ತೀನಿ. ಇವಾಗ ಒಂದು 7 o'clock ಅಷ್ಟರಲ್ಲಿ ನಮ್ಮದು ಊಟ ಎಲ್ಲ ಆಗಿಬಿಟ್ಟಿರುತ್ತೆ. 8-8:30 ಅಷ್ಟರಲ್ಲಿ ಎಲ್ಲವನ್ನು ಸಹ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಒಂದು 8:30-9 o'clock ಅಷ್ಟರಲ್ಲಿ ಡ್ರಿಂಕನ್ನು ಸಹ ಕುಡಿದು ಮುಗಿಸ್ಕೊಳ್ತೀನಿ. ಈ ರೀತಿಯಾಗಿ ಸ್ವಲ್ಪ ಬೇಗನೆ ಕುಡಿದು ಮುಗಿಸ್ಕೊಂಡ್ರೆ ಮತ್ತು ನೈಟೆಲ್ಲ ಎದ್ದೇಳ್ತಕ್ಕಂಥ ಅವಶ್ಯಕತೆ ಎಲ್ಲ ಏನೂ ಇರಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ಸಹ ಮುಗಿಸ್ಕೊಳ್ತೀನಿ. ಇದು ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ನಿಮಗೆ ಯಾವ ರೀತಿಯಾಗಿ ಸೆಟ್ ಆಗಿತ್ತು ಅಂತೇಳಿ ತೋರಿಸ್ತಾ ಇದ್ದೀನಿ. ನನ್ನ ಮಕ್ಕಳಂತೂ ಅದ್ರ ಹತ್ರನೇ ನಿಂತ್ಕೊಂಡು ಬಿಟ್ಟಿದ್ರು. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಅಂತ ಹೇಳಿದ್ರು ಸಹ ಚೆನ್ನಾಗಿರುತ್ತೆ ತಿನ್ಬೇಕಂತೇಳಿ. ಮಕ್ಕಳಿಗೆ ಐಸ್ ಕ್ರೀಮ್ ಅಂದರೆ ಆಲ್ರೆಡಿ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಅದ್ರ ಹತ್ರನೇ ನಿಂತ್ಕೊಬಿಟ್ಟಿದ್ರು. ನೋಡಿ ಈ ರೀತಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಂತ ಅನಿಸ್ತು, ಚೆನ್ನಾಗಿ ಬಂದಿತ್ತು. ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಇವಾಗ ಮಿಲ್ಕ್ ಮೇಡ್ಗೆ ಫ್ರೆಶ್ ಕ್ರೀಮಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗುತ್ತೆ. ಬಟ್ ಇದೆಲ್ಲ ಓಕೆನೆ. ಕೌಂಟ್ ಮಾಡ್ಕೊಳ್ಳೋದಾದರೆ ಸಿಗೋ ಅಂಥದ್ದು ಅಂಗಡಿಯಲ್ಲಿ ಸಿಗುತ್ತಲ್ವ ಶಾಪಲ್ಲಿ, ಅಷ್ಟೇ ಖರ್ಚು ಮನೆಯಲ್ಲೂ ಸಹ ಬೀಳುತ್ತೆ. ಬಟ್ ನಮಗೆ ಫ್ರೆಶ್ಶಾಗಿ ಅವ್ರು ಯಾವ ರೀತಿಯಾಗಿ ಜಾಸ್ತಿ ಶುಗರ್ ಎಲ್ಲ ಯೂಸ್ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ. ಬಟ್ ನಾವು ಮಾಡುವಾಗ ಸ್ವಲ್ಪ ಫ್ರೆಶ್ಶಾಗಿ ಚೆನ್ನಾಗಿ ಸಿಗುತ್ತಲ್ವ, ಹಾಗಾಗಿ ಹೋಮ್ ಮೇಡ್ ಅಂತೇಳಿ ಅಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ.
ಇಷ್ಟ ಆದಲ್ಲಿ ನೀವು ಒನ್ ಟೈಮು ಮನೆಯಲ್ಲಿ ಮಾಡಿ ಚೆಕ್ ಮಾಡಿ ನೋಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ. ಹಾಗೆ ಕೊನೆ ತನಕ ಯಾರೆಲ್ಲ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.